ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಫಾರ್ M&R ಪ್ರಾಡಕ್ಟ್ಗೆ. ಇವತ್ತು ನಾನು ಫೇಶಿಯಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇವತ್ತು ಈ ಥರ ಹಾಲು ಮತ್ತು ಪೌಡರ್ ಮಿಕ್ಸ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ಪು. ಅಂದರೆ ಹಾಲು ಮತ್ತು ಪೌಡರ್ ಮಿಕ್ಸ್ ಮಾಡಿ ಕ್ಲೆನ್ಸರ್ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಹಿಂಗೆ 2 ನಿಮಿಷ ಮಸಾಜ್ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಫುಲ್ಲು ಫೇಸ್ ಫುಲ್ಲು ಅಪ್ಲೈ ಮಾಡಿಬಿಟ್ಟು 1-2 ನಿಮಿಷ ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡಿ, ಅಂದರೆ 4 ಫಿಂಗರ್ಸಲ್ಲಿ ಮಸಾಜ್ ಮಾಡಬೇಕು. ಒಂದು 2-3 ಮಿನಿಟ್ಸ್ ಸಾಕು ಮಸಾಜ್ ಮಾಡೋಕ್ಕೆ. ಈ ಥರ ಮಸಾಜ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ಪು ಪೌಡರ್ ಮತ್ತು ಕಾಫಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ ಇದು ಸ್ಕ್ರಬ್ಬು. ಇದನ್ನು ಅಷ್ಟೇ ಒಂದು 3-4 ಮಿನಿಟ್ಸು ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡೋದ್ರಿಂದ ನಮ್ಮದು ಬ್ರೈಟ್ನೆಸ್ ಆಗುತ್ತೆ ಮತ್ತು ಡೆಡ್ ಸ್ಕೆಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ನಾವು ತುಂಬ ಸ್ಕ್ರಬ್ ಮಾಡುವಾಗ ತುಂಬ ಪ್ರೆಸ್ ಮಾಡಿ ನಾವು ಮಾಡಬಾರ್ದು. ಏಕೆಂದರೆ ಅದು ಸ್ಕಿನ್ಗೆ ಡ್ಯಾಮೇಜ್ ಆಗ್ಬೋದು. ಸ್ಕ್ರಬ್ಬೇ ಆಗಲಿ ಅಥವಾ ನಾವು ಕ್ಲೆನ್ಸಿಂಗ್ ಆಗಲಿ ನಾವು ಲೈಟಾಗಿ ಮಸಾಜ್ ಮಾಡಬೇಕು. ಮತ್ತು ಇದು ಥರ್ಡ್ ಸ್ಟೆಪ್ಪು. ಪಪಾಯ, ಬನಾನಾ ಮತ್ತು ರೋಸ್ ಪೌಡರ್ನ ಅದೇ ಥರ ಎಲ್ಲದಕ್ಕೂ ನಾನು ಅದೇ ಯೂಸ್ ಮಾಡ್ತಾಯಿದ್ದೀನಿ ಪೌಡರ್. ಮಾತ್ರ ಇದು ಮಾತ್ರ ಮೆಥಡ್ ಬೇರೆದು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಹಾಲ್ದು, ಸೆಕೆಂಡ್ ಕಾಫಿ ಪೌಡರ್ ಜೊತೆ ಮಿಕ್ಸ್ ಮಾಡಿದೆ. ಇದು ಆಲ್ವೇರಾ ಜೊತೆ ಥರ್ಡ್ ಸ್ಟೆಪ್ಪು ಆಲ್ವೇರಾ ಜೊತೆ ಮಿಕ್ಸ್ ಮಾಡಿ ಈಗ ನಾನು ಮಸಾಜ್ ಮಾಡ್ತಾಯಿದ್ದೀನಿ. ಇದು ಒಂದು 3-4 ಮಿನಿಟ್ಸ್ ಸಾಕು ಮಸಾಜ್ ಮಾಡೋಕ್ಕೆ. ಇದು ಫೋರ್ತ್ ಸ್ಟೆಪ್ಪು. ಅಂದರೆ ಆ ಪೌಡರ್ ಜೊತೆನೇ ಮೊಸರು ಹಾಕ್ತಾಯಿದ್ದೀನಿ. ಇದು ಮಾಸ್ಕ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಇದು ಫುಲ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಏನು ಮಾಡೋದು ಬೇಡ. ಫುಲ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನಾವು ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು, ಚೆನ್ನಾಗಾಗುತ್ತೆ. ಹಾಗಾಗಿ ಇದು ತುಂಬ ಅಂದರೆ ರಿಸಲ್ಟ್ ನೀವೇ ನೋಡ್ತೀರಾ. ಇಮಿಡಿಯೇಟಾಗಿ ಹೆಂಗೆ ಕಾಣುತ್ತೆ, ಇನ್ಸ್ಟೆಂಟ್ ರಿಸಲ್ಟೇ ಕಾಣುತ್ತೆ. ಫೇಸ್ ವಾಶ್ ಆದಮೇಲೆ ಇದೊಂದು 15 ಮಿನಿಟ್ಸ್ ಇದ್ದರೆ ಸಾಕಿದು. ಮುಖ ಕ್ಲಿಯರ್ ಆಗುತ್ತೆ, ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಆಗುತ್ತೆ. ಈಗೆಲ್ಲ ಕಡೆ ವುಮೆನ್ಸ್ ಸೆಲೂನ್ ಹೇಗಿದೆಯೋ ಅದೇ ಥರ ಮೆನ್ಸ್ ಸೆಲೂನು ಇದೆ. ಅವರು ಅಷ್ಟೇ ಫೇಶಿಯಲ್ ಮಾಡಿಸ್ಕೊತಾರೆ, ಗ್ರೂಮಿಂಗ್ ಮಾಡಿಸ್ಕೊತಾರೆ. ಮದುವೆ ಆಗೋ ಹುಡುಗ ಮತ್ತು ಎಲ್ಲ ಥರ ಡ್ರೆಸ್ಸು ಮಾಡಿಸ್ಕೊತಾನೆ. ಹಾಗಾಗಿ ನಾನು ನನ್ನ ಮಗನ ಮೇಲೆ ಪ್ರಯೋಗ ಮಾಡ್ತಿದ್ದೀನಿ ಫೇಶಿಯಲ್ಲು. ನಾವು ಪ್ರತಿಯೊಂದು ಸ್ಟೆಪ್ಸ್ ಆದಮೇಲೂ ಅವ್ನ ಮುಖ ಚೇಂಜ್ ಆಗ್ತಾಯಿದೆ. ಅದನ್ನು ಅಬ್ಸರ್ವ್ ಮಾಡ್ಬೋದು. ಈ ಥರ ಹಾಕಿ 15 ಮಿನಿಟ್ಸ್ ಬಿಡಬೇಕು. ಆಮೇಲೆ ವಾಶ್ ಆದಮೇಲೆ ಯಾವ ಥರ ಚೇಂಜಸ್ ಅಂತ ನೀವೇ ನೋಡ್ಬೋದು. ಮತ್ತು ನಾನು ಯಾವುದೇ ಆ ಥರ ನಾನು ಫಿಲ್ಟ್ರ್ ಯೂಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ನೋಡಿ ಚೇಂಜಸ್ ಯಾವ ಥರ ಕಾಣಿಸುತ್ತೆ. ನಾನು 2 ಫೋಟೋಸು ಅಪ್ಲೋಡ್ ಮಾಡಿದ್ದೀನಿ, ಬಿಫೋರ್ ಫೇಶಿಯಲು, ಆಫ್ಟರ್ ಫೇಶಿಯಲು. ನಾವು ಯಾವುದೇ ಫೇಶಿಯಲ್ ಕಿಟ್ ಯೂಸ್ ಮಾಡಬೇಕಾದ್ರೂ ಪ್ಯಾಚ್ ವರ್ಕ್ ಅಂತ ಮಾಡಬೇಕಾಗತ್ತೆ. ಸ್ವಲ್ಪ ಮುಖದ ಮೇಲೋ ಅಥವಾ ಕೈ ಮೇಲೋ ನೀವು ಹಾಕ್ಕೊಂಡು ಅದು ಇರಿಟೇಷನ್ ಆಗಲ್ಲ ಅಂದಮೇಲೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.